ತುಳುನಾಡಿನ ದೈವಾರಾಧನೆ ಈ ಭಾಗದ ಜನರ ಅಸ್ಮಿತೆ. ಪಂಬದ, ಪರವ ಹಾಗೂ ನಲಿಕೆ ಜನಾಂಗದವರು ಮಾತ್ರ ದೈವ ಕಟ್ಟಬೇಕೆಂಬ ನಿಯಮವಿದೆ. ಆದರೆ ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬರು ದೈವ ನರ್ತನ ಮಾಡಿರುವುದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಮಂಗಳೂರಿನ ಬೋಳೂರು ದೇವಸ್ಥಾನದಲ್ಲಿ ಬಂಟ ದೈವಕ್ಕೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ನೇಮ ಕಟ್ಟಿದ್ದಾರೆ ಎಂದು ಪಂಬದ ಸಮುದಾಯದ ಸಂಶೋಧಕಿ ಡಾಕ್ಟರ್ ರತಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬೋಳೂರು ದೇವಸ್ಥಾನದ ಆಡಳಿತ ಮಂಡಳಿಯು ಈ ಬಾರಿ ದೈವ ನರ್ತನದ ಜವಾಬ್ದಾರಿಯನ್ನ ಬಾಯಾರಿನ ಗಣೇಶ್ ಪಂಬದವರಿಗೆ ವಹಿಸಿತ್ತು. ಈ ನೇಮೋತ್ಸವದಲ್ಲಿ ಬಂಟ ದೈವಕ್ಕೆ ಗಣೇಶ್ ಪಂಬದವರ ಪುತ್ರನೇ ನೇಮ ಕಟ್ಟಿದ್ರು. ವಿವಾದಕ್ಕೆ ಕಾರಣವಾದ ವಿಷಯ ಏನೆಂದ್ರೆ, ಗಣೇಶ್ ಪಂಬದವರು ಕ್ರಿಶ್ಚಿಯನ್ ಧರ್ಮದ ಮಹಿಳೆಯನ್ನ ವಿವಾಹವಾಗಿದ್ದಾರೆ. ಪಂಬದ ಸಮುದಾಯದ ಅಳಿಯ ಸಂತಾನ ಪಾಲಿಸಿಕೊಂಡು ಬರುತ್ತಿರುವುದರಿಂದ ಗಣೇಶ್ ಪಂಬದವರ ಪುತ್ರ ತಾಯಿಯ ಧರ್ಮಕ್ಕೆ ಸೇರುತ್ತಾರೆ. ಹೀಗಾಗಿ ಗಣೇಶ್ ಪಂಬದವರ ಪುತ್ರ ಕ್ರಿಶ್ಚಿಯನ್ ಎಂಬುದು ಡಾಕ್ಟರ್ ರತಿಯವರ ಆರೋಪವಾಗಿದೆ. ಹೀಗಾಗಿ ಈ ರೀತಿ ಅನ್ಯ ಧರ್ಮೀಯರಿಂದ ದೈವ ನರ್ತನ ಮಾಡಿಸಿರುವ ಗಣೇಶ್ ಪಂಬದ ಎಲ್ಲರ ಬಳಿ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು, ಇಲ್ಲವಾದಲ್ಲಿ ನನ್ನ ಹೋರಾಟ ಮುಂದುವರಿಯಲಿದೆ ಎಂದು ಡಾಕ್ಟರ್ ರತಿ ಕಿಡಿಕಾರಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.